ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ನಡೆಸಿದ ಪರಿಣಾಮ ಯುದ್ಧದ ವಾತಾವರಣ ಸೃಷ್ಟಿಯಾಗಿತ್ತು. ಇದರ ಹಿನ್ನೆಲೆ ಭಾರತದ ಪ್ರಧಾನಮಂತ್ರಿಗಳು ಸರ್ವ ಪಕ್ಷಗಳ ಸಭೆ ನಡೆಸಿ ಸಲಹೆ ಪಡೆದು ಭಾರತೀಯ ರಕ್ಷಣೆಗೆ ಮುಂದಾಗಬೇಕು ಅಂತ ಚಾಮರಾಜನಗರದ ಕನ್ನಡ ಚಳವಳಿಗಾರರು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಚಾಮರಾಜನಗರ ಜಿಲ್ಲಾ ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಕರ್ನಾಟಕ ಸೇನಾಪಡೆ ರಾಜ್ಯಾಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಳುಹಿಸುವಂತೆ ಮನವಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಚಾರಂ ಶ್ರೀನಿವಾಸ್ ಗೌಡ, ಪ್ರಪಂಚದಲ್ಲಿ ಇದೀಗ ಯುದ್ಧದ ವಾತಾವರಣ ಕಂಡು ಬರ್ತಾ ಇದೆ. ಭಾರತವು ಎಲ್ಲಾ ದೇಶದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಭವಿಷ್ಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸುರಕ್ಷಿತವಾಗಿರಲು ದೇಶದ ಎಲ್ಲ ರಾಜಕೀಯ ಸರ್ವ ಪಕ್ಷಗಳ ಮುಖಂಡರ ಸಭೆ ಕರೆದು ಸಲಹೆ ಪಡೆದು ದೇಶದ ಜನತೆಯ ಹಿತ ಕಾಪಾಡಲು ಮುಂದಾಗಬೇಕಾಗಿದೆ ಎಂದಿದ್ದಾರೆ. ಕಳೆದ ವಾರದಿಂದ ಏನು ಯುದ್ಧ ರೀತಿ ಇದು ಮೂರನೇ ಮಹಾಯುದ್ಧದ ರೀತಿಯಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಅಮೇರಿಕ, ಇಸ್ರೇಲು ಮತ್ತು ಇರಾನ್ ಇದು ಈ ದೇಶಗಳು ಭೀಕರವಾದಂಥ ಯುದ್ಧವನ್ನು ಈಗಾಗಲೇ ಪ್ರಾರಂಭ ಮಾಡಿದೆ. ಇದು ದಿನೇ ದಿನೇ ಈ ಯುದ್ಧದ ಪರಿಣಾಮ ಬಹಳ ತೀವ್ರತೆಯನ್ನು ಪಡ್ಕೊತಾ ಇದೆ ಮತ್ತು ಬಹಳಷ್ಟು ನಿರಪರಾಧಿ ದೇಶಗಳಿಗೆ ಬಾಂಬನ್ನು ಎಸೆಯೋದು, ಅವ್ರನ್ನ ನಾಶ ಮಾಡ್ತಕ್ಕಂಥ ಕೆಲಸ ಈ ಯುದ್ಧದಿಂದ ನಡೀತಾ ಇದೆ. ಬಹುಶಃ ಈ ಯುದ್ಧ ಏನಾದರೂ ಇದೇ ರೀತಿ ಮುಂದುವರೆದ್ರೆ ಮುಂದೆ ಮನುಷ್ಯ ಕುಲವೇ ಸರ್ವನಾಶ ಆಗ್ತಕ್ಕಂಥ ಸಂಭವ ಇದೆ. ನಾವಿವತ್ತು ಕನ್ನಡಪರ ಸಂಘಟನೆಗಳು ನಮ್ಮ ಚಾಮರಾಜನಗರದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರಿಗೆ ನಮ್ಮ ದೇಶದ ಹಿತದೃಷ್ಟಿ ಮತ್ತು ಭದ್ರತೆ ಐಕ್ಯತೆ ದೃಷ್ಟಿಯಿಂದ ಇವತ್ತು ತಕ್ಷಣ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನ ಸೇರಿ ಸರ್ವ ಪಕ್ಷಗಳ ಸಭೆಯನ್ನು ಕೂಗಬೇಕು ಅಂತೇಳಿ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಕಾರಣ ಇಷ್ಟೇ, ಯಾಕೆಂತಂದರೆ ದೇಶದ ವಿಚಾರ ಬಂದಾಗ ಪ್ರತಿಯೊಬ್ಬ ನಾಗರಿಕನಿಗೂ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಅದರ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ನಾವು ಸನ್ಮಾನ್ಯ ನರೇಂದ್ರ ಮೋದಿರವರು ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಪಕ್ಷಗಳಿದೆ ಅವ್ರೆಲ್ಲರನ್ನೂ ಕರೆದು ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ನಮ್ಮ ದೇಶದ ಹಿತದೃಷ್ಟಿಯಿಂದ ಒಂದು ಸಭೆಯನ್ನು ನಡೆಸಬೇಕು ಅಂತ ಇವತ್ತು ನಾವು ಮನವಿ ಮಾಡಿದ್ದೀವಿ. ಯಾಕೆಂತಂದರೆ ಭಾರತ ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ದೇಶ ಅಂತಂದರೆ ಭಾರತ. ನಾಳೆ ಏನಾದರೂ ಇದ್ರ ಪರಿಣಾಮ ಏನಾದರೂ ಅಕಸ್ಮಾತ್ ಮುಂದೆ ನಮ್ಮ ಮೇಲೆ ನಡೆದ್ರೆ ನಾವು ಅದನ್ನು ಯಾವ ರೀತಿ ಎದುರಿಸೋಕ್ಕೆ ಸಿದ್ಧ ಆಗಿರಬೇಕು, ನಮ್ಮ ಮುಂದೆ ನಡೆ ಯಾವ ರೀತಿ ಇರಬೇಕು ಅಂತ ಹೇಳಿ ಅದು ಈಗಲೇ, ಯಾಕೆಂತಂದರೆ ಈ ಪ್ರಾರಂಭದಲ್ಲೇ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸರ್ವಪಕ್ಷದ ಸಭೆಯನ್ನು ಕೂಗಿ ನಮ್ಮ ದೇಶದ ಐಕ್ಯತೆ ಮತ್ತು ಸಮಗ್ರತೆ ದೃಷ್ಟಿಯಿಂದ ಕರಿಬೇಕು ಅಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.